ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇಮೆ ನಮಾಮಿ ನಾಥೇತಿ ನಮನ್ ಸರೇಮೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮನಾದಂತಹ ದೇವತಾ ಸಾರ್ವಭೌಮ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರು ತಮ್ಮ ವಾರ್ಷಿಕ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಇಂದು ಶ್ರೀರಾಮಚಂದ್ರನ ರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡುವಂತಹದ್ದು. ರಾಮನಿಗೆ ನಡೀತಾ ಇರತಕ್ಕಂತಹ ಉತ್ಸವ ಇದಾಗಿದೆ. ಈಗ ಕೋದಂಡರಾಮಸ್ವಾಮಿ ತನ್ನ ಪರಿವಾರದಿಂದ ಸಹಿತನಾಗಿದ್ದಾನೆ. ಅದರಲ್ಲೂ ವಿಶೇಷವಾದಂತಹ ಪರಿವಾರ ಅಂದಾಗ ತನ್ನ ಹೆಂಡತಿಯಾದಂತಹ ಸೀತಾ ಹಾಗೂ ತಮ್ಮನಾದಂತಹ ಲಕ್ಷ್ಮಣ, ಸೇವಕನಾಗಿರುವಂತಹ ಹನುಮಂತ, ಇವರೆಲ್ಲರಿಂದ ಕೂಡಿದಂಥವನಾಗಿ ಕೋದಂಡಪಾಣಿಯಾಗಿ ತೆಪ್ಪೋತ್ಸವ ಸೇವೆಯನ್ನು ಭಕ್ತರಿಂದ ಪಡೆದುಕೊಳ್ತಾ ಇರತಕ್ಕಂತಹದ್ದು. ಸ್ವಾಮಿಯ ಶ್ರೀರಾಮಚಂದ್ರನ ದಿವ್ಯವಾಗಿರತಕ್ಕಂತಹ ತೆಪ್ಪೋತ್ಸವ ಶ್ರೀ ಶ್ರೀನಿವಾಸ ದೇವರ ವಾರ್ಷಿಕ ತೆಪ್ಪೋತ್ಸವದ ಅಂಗವಾಗಿ ಮೊಟ್ಟ ಮೊದಲನೆಯ ದಿನ ಸ್ವಾಮಿ ಪುಷ್ಕರಣಿ ಅದ್ಭುತವಾಗಿರತಕ್ಕಂತಹ ಎಲ್ಲ ಪುಷ್ಕರಣಿಗಳಲ್ಲಿಯೂ ಕೂಡ ಯಜಮಾನ ಸ್ಥಾನದಲ್ಲಿ ಶ್ರೇಷ್ಠ ಸ್ಥಾನದಲ್ಲಿ ಇರುವಂತಹದ್ದು. ಇಂತಹ ಪುಷ್ಕರಣಿಯಲ್ಲಿ ಸಿದ್ಧಪಡಿಸಿರ್ತಕ್ಕಂತಹ ತೇರು, ಅತ್ಯಂತ ಸುಂದರವಾದ ರೀತಿಯಲ್ಲಿ ಅಲಂಕೃತವಾಗಿರತಕ್ಕಂತಹ ಮಂಡಪಾಕಾರದಲ್ಲಿರತಕ್ಕಂತಹ ನೌಕೆ, ಆ ನೌಕೆಯಲ್ಲಿ ವಿಹರಿಸ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಗಂಗೆಯನ್ನು ದಾಟಿರತಕ್ಕಂತಹ ಒಂದು ಸ್ಮರಣೆಯೂ ಕೂಡ ಬರುವಂತಹದ್ದು. ಅರಣ್ಯಕ್ಕೆ ಹೋಗುವ ಸಂದರ್ಭದಲ್ಲಿ ಗಂಗೆಯನ್ನು ದಾಟಿ ಚಿತ್ರಕೂಟಕ್ಕೆ ಹೋಗಿರುವಂತಹ ದೃಶ್ಯವನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳುವಂತಹ ಒಂದು ವಿಚಾರ ಈ ಸಂದರ್ಭದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳಬಹುದು. ಆ ದೃಶ್ಯವನ್ನು ಮನಸ್ಸಿಗೆ ತಂದುಕೊಳ್ಳುತ್ತಾ ಸ್ವಾಮಿ ವೆಂಕಟೇಶ್ವರನ ದಿವ್ಯವಾಗಿರತಕ್ಕಂತಹ ವಾರ್ಷಿಕ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಕೋದಂಡಪಾಣಿಯಾದಂತಹ ಸ್ವಾಮಿ ಶ್ರೀರಾಮಚಂದ್ರ ತೆಪ್ಪೋತ್ಸವದಲ್ಲಿ ಭಕ್ತರಾದ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇರುವಂತಹದ್ದು. ಕೋದಂಡಪಾಣಿ, ನಿನ್ನನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವೇ? ಇಲ್ಲವೇ ಇಲ್ಲ. ನಿನ್ನ ಅನುಗ್ರಹ ಸರ್ವದಾ ನಮ್ಮೆಲ್ಲರ ಮೇಲಿರಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಇಂತಹ ಶ್ರೀರಾಮಚಂದ್ರ ದೇವರ ಸ್ಮರಣೆಯನ್ನು ಮಾಡುತ್ತಾ ಹನುಮಂತ ದೇವರು ಇಂದಿಗೂ ಕೂಡ ಕಿಂಪುರುಷಾಖಂಡದಲ್ಲಿ ಇರುವಂಥವರಾಗಿದ್ದಾರೆ. ವೇದ ಪಂಡಿತರು ವೇದ ಮಂತ್ರಗಳನ್ನು ಪಠಿಸುತ್ತಾ ವಿಶೇಷವಾಗಿ ಸ್ವಾಮಿಯ ಈ ತೆಪ್ಪೋತ್ಸವದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ. ಭಕ್ತರಾದ ನಾವು ಕೂಡ ಆ ವೇದ ಮಂತ್ರಗಳನ್ನು ಕೇಳುತ್ತಾ ವಿಶೇಷವಾಗಿ ಈ ತೆಪ್ಪೋತ್ಸವದಲ್ಲಿ ಭಾಗಗೊಂಡು ಕೃತಕೃತ್ಯರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಾರ್ವಭೌಮನಾದಂಥವನು ಸ್ವಾಮಿ ಶ್ರೀರಾಮಚಂದ್ರ. ಅವನ ರಾಜ್ಯವೋ ರಾಜ್ಯ. ಅಂತಹ ರಾಮರಾಜ್ಯದ ಕನಸನ್ನು ನಮ್ಮ ಮನಸ್ಸಿನಲ್ಲಿ ಇರಿಸಿಕೊಳ್ಳುತ್ತಾ ನಾವು ಪ್ರತಿನಿತ್ಯವೂ ಕೂಡ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡ್ತಾ ಎಲ್ಲವೂ ಕೂಡ ಶ್ರೀರಾಮಚಂದ್ರನೇ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲವೂ ಕೂಡ ಶ್ರೀರಾಮಚಂದ್ರ ಅನ್ನುವ ರೀತಿಯಲ್ಲಿ ಶ್ರೀರಾಮನನ್ನು ಸ್ಮರಿಸುತ್ತಾ ಈ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀರಾಮಚಂದ್ರ ದೇವರ ಕೃಪೆಗೆ ಪಾತ್ರರಾಗೋಣ. ಆ ಸ್ವಾಮಿಯ ದಿವ್ಯವಾದಂತಹ ಮಹಿಮೆಯನ್ನು ತಿಳಿದುಕೊಳ್ಳೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಃ. ಸೀತೆಯ ಪತಿಯಾಗಿರ್ತಕ್ಕಂಥವನು ಸ್ವಾಮಿ. ಅಂತಹ ಶ್ರೀರಾಮಚಂದ್ರನನ್ನು ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ ಎಂಬುದಾಗಿ ನಾಮನಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ
ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆಯು ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಎಂಬುದಾಗಿ ದಾಸರು ತಿಳಿಸಿದಂತೆ ಆ ಸ್ವಾಮಿಯ ನಾಮ ಪ್ರತಿಯೊಂದು ನಾಮವೂ ಕೂಡ ವಿಶೇಷವಾದ ಮಹಿಮೆ ಉಳ್ಳಂತಹದ್ದು. ಅಂತಹ ನಾಮಗಳನ್ನು ನಾವು ಸರ್ವದಾ ನಮ್ಮ ನಾಲಿಗೆಯಲ್ಲಿ ವಿಶೇಷವಾಗಿ ನಲಿಯುವಂತೆ ಮಾಡಿ ಕೃತಕೃತ್ಯರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ವಿಶೇಷವಾದ ಕೃಪೆಗೆ ಪಾತ್ರರಾಗೋಣ. ಇದು ಸ್ವಾಮಿಯ ದಿವ್ಯವಾದಂತಹ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ತಮ್ಮ ತಮ್ಮ ಚಲದ್ವಾಣಿಗಳಲ್ಲಿ ಚಿತ್ರೀಕರಿಸ್ತಾ ಇದ್ದಾರೆ, ಅದನ್ನು ಸಂಗ್ರಹಿಸಿ ಇಟ್ಟುಕೊಳ್ತಾ ಇದ್ದಾರೆ. ತಮ್ಮ ದಿವ್ಯವಾದಂತಹ ಅನುಭವ, ತಮ್ಮ ಯಾತ್ರೆಯ ಚಿಂತನೆ ಇದೆಲ್ಲವನ್ನು ಕೂಡ ತಮ್ಮ ಆ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಇಟ್ಟುಕೊಳ್ತಾ ಇರುವಂತಹದ್ದು. ಸ್ವಾಮಿ ಪುಷ್ಕರಣಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದು ಸ್ವಾಮಿ ಭಕ್ತರಾದ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇರುವಂತಹದ್ದು ಆ ಸ್ವಾಮಿಯ ಪೂರ್ವರೂಪವಾಗಿರ್ತಕ್ಕಂತಹದ್ದು. ಮೊಟ್ಟ ಮೊದಲನೆಯ ಅದಕ್ಕಿಂತ ಪೂರ್ವದಲ್ಲಿರುವಂತಹ ಅವತಾರ ರಾಮಾವತಾರ. ಅಂತಹ ರಾಮಾವತಾರವನ್ನು ಭಕ್ತರಾದ ನಾವೆಲ್ಲರೂ ಸ್ಮರಿಸಬೇಕು ಅನ್ನುವ ಚಿಂತನೆಯಲ್ಲಿ ತೆಪ್ಪೋತ್ಸವದಲ್ಲಿ ಸ್ವಾಮಿ ವೆಂಕಟೇಶ್ವರ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಶ್ರೀರಾಮಚಂದ್ರ ದೇವರಿಗೆ ಈ ತೆಪ್ಪೋತ್ಸವವನ್ನು ನಡೆಸಿಕೊಡ್ತಾ ಇರುವಂತಹದ್ದು. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದೊಂದು ವಿಧವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರತಕ್ಕಂತಹ ಮಂಟಪವನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಸ್ವಾಮಿ ಪುಷ್ಕರಣಿಯಲ್ಲಿ ಭಕ್ತರ ಸಮೂಹವೇ ಬಂದು ಕುಳಿತಂತಹದ್ದಾಗಿದೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಆ ಸ್ವಾಮಿಯ ಸೇವೆಯಲ್ಲಿ ನಿಮಗ್ನರಾಗಿದ್ದಾರೆ, ಸ್ವಾಮಿಯನ್ನು ಸ್ಮರಿಸಿಕೊಳ್ತಾ ಇದ್ದಾರೆ. ಇದೊಂದು ಅದ್ಭುತವಾದಂತಹ ಅವಕಾಶ. ನಾವು ಕೂಡ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುತ್ತಾ ವಿಶೇಷವಾದ ರೀತಿಯಲ್ಲಿ ಈ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾಗೋಣ. ಶ್ರೀರಾಮಚಂದ್ರ ದೇವರ ಕೃಪೆಗೆ ಪಾತ್ರರಾಗೋಣ. ಮತ್ಪಿತಾ ರಾಮಚಂದ್ರ ಎಂಬುದಾಗಿ ನಮ್ಮೆಲ್ಲರ ತಂದೆಯೂ ಕೂಡ ರಾಮಚಂದ್ರನೇ, ತಾಯಿಯೂ ಕೂಡ ರಾಮಚಂದ್ರನೇ. ವಿಠ್ಠಲ ಸಲಹೋ ಸ್ವಾಮಿ ನಮ್ಮನು ವಿಠ್ಠಲ ಜಗದಂತರ್ಯಾಮಿ ಎಂಬುದಾಗಿ ಆ ರಾಮನನ್ನು ವಿಠ್ಠಲ ಎಂಬುದಾಗಿ ಅವನೇ ಜಗತ್ತಿನ ಅಂತರ್ಯಾಮಿಯಾಗಿರ್ತಕ್ಕಂಥವನು. ಸ್ವಾಮಿ ಪುಷ್ಕರಣಿಯ ಮಧ್ಯದಲ್ಲಿರತಕ್ಕಂತಹ ಅದ್ಭುತವಾದಂತಹ ಮಂಟಪವನ್ನು ನೋಡ್ತಾ ಇದ್ದೇವೆ. ಆ ಮಂಟಪದಂತೆಯೇ ಸಿದ್ಧಪಡಿಸಿದಂತಹ ನೌಕೆ ಪಕ್ಕದಲ್ಲಿರುವಂತಹದ್ದಾಗಿದೆ. ಆ ವಿಶೇಷವಾಗಿರತಕ್ಕಂತಹ ಆ ಪಕ್ಕದಲ್ಲಿರತಕ್ಕಂತಹ ನೌಕೆಯಲ್ಲಿ ನಾವೆಲ್ಲರೂ ಕೂಡ ಈಗ ವಿಹರಿಸುತ್ತಾ ಇರತಕ್ಕಂತಹ ಶ್ರೀರಾಮಚಂದ್ರನನ್ನು, ಸೀತಾದೇವಿಯನ್ನು ಹಾಗೂ ಭಗವಂತನಾಗಿರ್ತಕ್ಕಂತಹ ಆ ಭಗವಂತನ ಸೇವೆಯಲ್ಲಿ ನಿಪುಣನಾಗಿರ್ತಕ್ಕಂತಹ ಲಕ್ಷ್ಮಣ ಮತ್ತು ಹನುಮಂತ ದೇವರನ್ನು ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಿಂದ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ ಮಂಟಪಕ್ಕೆ. ಆ ಮಂಟಪದ ಮೇಲೆ ಗೋವಿಂದ ಗೋವಿಂದ ಅನ್ನುವಂತಹ ನಾಮವನ್ನು ಕೂಡ ಬರೆದಿರುವಂತಹದ್ದು. ಗೋವಿಂದನ ನಾಮವನ್ನು ವಿಶೇಷವಾದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪಠಿಸುತ್ತಾ, ಜಪಿಸುತ್ತಾ, ಕೀರ್ತಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಕ್ಷಮಾಂ ರಕ್ಷ ಪಾಹಿಮಾಂ ಪಾಹಿ ಎಂಬುದಾಗಿ ಸ್ವಾಮಿಯನ್ನು ನಾವು ಪ್ರಾರ್ಥಿಸೋಣ. ಇದು ಅದ್ಭುತವಾಗಿರ್ತಕ್ಕಂತಹ ಜಗದೊಡೆಯನ ದಿವ್ಯವಾಗಿರ್ತಕ್ಕಂತಹ ತೆಪ್ಪೋತ್ಸವ ಕಾರ್ಯಕ್ರಮ. ನಮ್ಮ ಈ ಸಂಸಾರ ಸಾಗರದಿಂದ ದಡೆಯನ್ನು ಮುಟ್ಟಿಸುವ ಭಾರ ನಿನ್ನದು ಸ್ವಾಮಿ ಎಂಬುದಾಗಿ ಸ್ವಾಮಿಯಲ್ಲಿ ನಮ್ಮ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ಇದು ಸರಿಯಾದಂತಹ ಸಮಯ ಆ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ. ವಾರ್ಷಿಕ ತೆಪ್ಪೋತ್ಸವ ಸಂದರ್ಭದಲ್ಲಿ, ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ತೆಪ್ಪೋತ್ಸವ ಸಂದರ್ಭದಲ್ಲಿ ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಸ್ವಾಮಿ ಪುಷ್ಕರಣಿಯಲ್ಲಿ ನಡೀತಾ ಇರತಕ್ಕಂತಹ ಸಂಭ್ರಮದ ಉತ್ಸವ ಇದಾಗಿದೆ. ತೆಪ್ಪೋತ್ಸವ ನೌಕಾ ವಿಹಾರ. ಸ್ವಾಮಿಯ ದಿವ್ಯವಾದಂತಹ ಆಶೀಸ್ಸುಗಳನ್ನು ಭಕ್ತರಾದ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ, ಪಡೆದುಕೊಳ್ಳೋಣ. ಆಲಯದ ಅಧಿಕಾರಿಗಳೆಲ್ಲರೂ ಕೂಡ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಅಂತಹ ಆ ಅಧಿಕಾರಿಗಳನ್ನು ಮುಂದೆ ಕುಳ್ಳಿರಿಸಿಕೊಂಡು ವೇದ ಪಂಡಿತರು ವೇದ ಮಂತ್ರಗಳನ್ನು ಒಂದು ದ್ವಾರದಲ್ಲಿ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಧಿಕಾರಿ ಕುಳಿತಿದ್ದಾರೆ, ಮತ್ತೊಂದು ಕಡೆ ವಾದ್ಯಗಾರರು ಕುಳಿತಿದ್ದಾರೆ, ಮತ್ತೊಂದು ಕಡೆ ಸಂಗೀತವನ್ನು ಹಾಡ್ತಕ್ಕಂತಹ ವಿದ್ವಾಂಸರು. ಹೀಗೆ ಒಬ್ಬರಲ್ಲ ಅನೇಕ ಜನರು ಆ ಭಗವಂತನನ್ನು ಸೇವಿಸಿಕೊಳ್ತಾ ಈ ವಿಶಿಷ್ಟವಾದಂತಹ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂತಹದ್ದು. ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಈ ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾಗೋಣ. ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ ಶ್ರೀರಾಮಚಂದ್ರಾಯ ನಮಃ. ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ
ವಪುರ್ಜಗನ್ಮಂಗಳಮೇಷ ದೃಗ್ಭ್ಯಾಂ ಚಿರಾದಯೋಧ್ಯಾಧಿಪತೆ ಶಿಷೇವೆ. ಅಯೋಧ್ಯಾಧಿಪತಿಯ ದಿವ್ಯವಾಗಿರ್ತಕ್ಕಂತಹ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಸೇವಿಸ್ತಾ ಇದ್ದೇವೆ. ಇದು ಅದ್ಭುತವಾಗಿರತಕ್ಕಂತಹ ತೆಪ್ಪೋತ್ಸವ ಕಾರ್ಯಕ್ರಮ. ನಾವೆಲ್ಲರೂ ವೀಕ್ಷಿಸಿ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರಾಯ ನಮಃ. पुरुषेषु गोषु इन्द्रय्या देवी सुभगा जजाना सा न आगनवर्चसा संविधाना रथे अक्षेषु वृषभस्य वाजे वारे पर्जन्ये वरुणस्य शुष्मे इन्द्रय्या देवी सुभगा जजाना सा न आगनवर्चसा संविधाना राडसि विराडसि सम्राडसि स्वराडसि इन्द्राय त्वा तेजस्वते तेजस्वन्तग्श्रीणामि इन्द्राय त्वौजस्वत ओजस्वन्तग्श्रीणामि इन्द्राय त्वापयस्वते पयस्वन्तग्श्रीणामि इन्द्राय त्वायुष्मत आयुष्मन्तग्श्रीणामि तेजोऽसि तत्ते प्रयच्छामि तेजस्वदस्तु मे मुखम् तेजस्वच्छिरो अस्तु मे
मुखम् पयस्वच्छिरो अस्तु मे पयस्वान् प्रत्यङ् पयसा संविवृद्धिमा आयुरसि तत्ते प्रयच्छामि आयुष्मदस्तु मे मुखम् आयुष्मच्छिरो अस्तु मे आयुष्मान् प्रत्यङ् आयुषा संविवृद्धिमा इममग्न आयुषे वर्चसे गृधि प्रियगौरेतो वरुण सोमराजन् मा देवास्मादिदे शर्म यच्छा विश्वे देवा जरदष्टिर्यथा सत् आयुरसि विश्वायुरसि सर्वायुरसि सर्वमायुरसि यतो मातो मनोजवाः यतः क्षरन्ति सिन्धवः तासाम् वा सर्वासा गोरुचा अभिषिञ्चाभिवर्चसा समुद्र इवासि गह्मणा सोम इवास्यदाभ्यः अग्निरिव विश्वतः प्रत्यङ् सूर्य इव ज्योतिषा विभुः अपायो द्रवणे रसः तमहमस्मामुष्याजनाय तेजसे ब्रह्मवर्चसाय गृह्णामि अपाय ऊर्मौरसः तमहमस्मामुष्याजनाय ओजसे वीर्याय गृह्णामि अपाय मध्यतो रसः तमहमस्मामुष्याजनाय पुष्ट्यै प्रजननाय गृह्णामि अपाय यज्ञियो रसः तमहमस्मामुष्याजनाय आयुषे दीर्घायुत्वाय गृह्णामि वृषशैलाधिप एव दैव तन्नः वृषभाद्रीश्वर एव दैव तन्नः फणिशैलाधिप एव दैव तन्नः भगवान् भेङ्गळ एव दैव तन्नः श्री श्रीनिवासः परदैव तन्नः श्री श्रीनिवासः परबन्धनन्दः श्री श्रीनिवासः कुलदैव तन्नः श्री श्रीनिवासः परमागतिर्नः वक्त्राब्जे भाग्यलक्ष्मीः करतलकमले सर्वदा दानलक्ष्मीः दोर्दण्डे वीरलक्ष्मीः हृदय सरसिजे भूतकारुण्यलक्ष्मीः आडम्बरे कीर्तिलक्ष्मीः सर्वाङ्गे सौम्यलक्ष्मीः त्वयितु विजयताम् सर्वसाम्राज्यलक्ष्मीः अवरुन्धे शीते भाते पुनन्निवेद्याः क्षेमो वै राष्ट्रस्य शीतो वातः क्षेममेवावरुन्धे मङ्गलम् कोसलेन्द्राय महनीयगुणात्मने चक्रवर्ति तनूजाय सार्वभौमाय मङ्गलम् దేవునికి Thank you.
దేవికిని తెప్పల కోనేటమ్మా. దేవునికి దేవికిని తెప్పల కోనేటమ్మ. వేవేలు ముక్కులు లోకపావని నీకమ్మా. దేవునికి దేవికిని తెప్పల కోనేటమ్మ. వేవేలు ముక్కులు లోకపావని నీకమ్మా. దేవునికి దేవికిని తెప్పల కోనేటమ్మ. వేవేలు ముక్కులు లోకపావని నీకమ్మా. కామమోక్షతతులు నీ శోభనాలు హర్మిలి. 4 వేదాలదే నీదరులు. ధర్మార్థ కామమోక్షతతులు నీ శోభనాలు హర్మిలి. 4 వేదాలదే నీదరులు. నిర్మలపు నీ జలము నిండు సప్త సాగరాలు పూర్వము నీలోతు. పూర్వము నీలోతు ఓ కోనేరమ్మ. నిర్మలపు నీ జలము నిండు సప్త సాగరాలు పూర్వము నీలోతు ఓ కోనేరమ్మ. దేవునికి దేవికిని తెప్పల కోనేటమ్మ. వేవేలు ముక్కులు లోకపావని నీకమ్మా. తగిన గంగాది తీర్థములు నీ కడళ్ళు. జగతి దేవతలు నీ జల జంతులు. తగిన గంగాది తీర్థములు నీ కడళ్ళు. జగతి దేవతలు నీ జల జంతులు. గగనపు పుణ్యలోకాలు నీ దరి మేడలు. మొగిని చుట్టూ మాకులు మునులోయమ్మ. గగనపు పుణ్యలోకాలు నీ దరి మేడలు. మొగిని చుట్టూ మాకులు మునులోయమ్మ. దేవునికి దేవికిని తెప్పల కోనేటమ్మ. వేవేలు మొక్కులు లోకపావని నీకమ్మా. వైకుంఠ నగరము వాకిలే నీ ఆకారము. చేకొను పుణ్యములే నీ జీవభావము. వైకుంఠ నగరము వాకిలే నీ ఆకారము. చేకొను పుణ్యములే నీ జీవభావము. ఏ
నీ తీర్థ మాడితిమే కావవమ్మ దేవునికి దేవికి నీ తెప్పల కోనేటమ్మ వేవేలు మొక్కులు లోక పావని నీకమ్మా దేవునికి దేవికి నీ తెప్పల కోనేటమ్మ వేవేలు మొక్కులు లోక పావని ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಶ್ರೀರಾಮಚಂದ್ರ ದೇವರ ದಿವ್ಯವಾಗಿರತಕ್ಕಂತಹ ಉತ್ಸವ ಮೂರ್ತಿಗಳನ್ನು ನಾವೆಲ್ಲರೂ ಈ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ವೀಕ್ಷಿಸ್ತಾ ಇದ್ದೇವೆ. ಹನುಮಂತನನ್ನು, ಲಕ್ಷ್ಮಣ ಸೀತಾ ಸಹಿತನಾದಂತಹ ಶ್ರೀರಾಮಚಂದ್ರ ದೇವರನ್ನು, ಕೋದಂಡಪಾಣಿಯನ್ನು ವಿಶಿಷ್ಟವಾದ ರೀತಿಯಲ್ಲಿ ಅಲಂಕೃತವಾಗಿರುವಂತಹ ವಿದ್ಯುತ್ ದೀಪಗಳಿಂದ, ಪುಷ್ಪಮಾಲೆಗಳಿಂದ ಅಲಂಕೃತವಾಗಿರತಕ್ಕಂತಹ, ವೇದ ಪಂಡಿತರಿಂದ ಅಲಂಕೃತವಾದಂತಹ, ವಾದ್ಯಕಾರರಿಂದ ಅಲಂಕೃತವಾದಂತಹ ನೌಕೆಯನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಹನುಮಂತ ದೇವರು ಕೈಯನ್ನು ಮುಗಿದು ಕರವ ಮುಗಿದ ಮುಖ್ಯ ಪ್ರಾಣ ಎಂಬುದಾಗಿ ದಾಸರು ತಿಳಿಸಿದಂತೆ ಆ ಸ್ವಾಮಿ ಪುಷ್ಕರಣಿಯ ದಿವ್ಯವಾದಂತಹ ತೀರ್ಥದಲ್ಲಿ ನೌಕಾ ವಿಹಾರವನ್ನು ಕೈಗೊಂಡಿರುವಂತಹದ್ದು ಶ್ರೀರಾಮಚಂದ್ರ ದೇವರು. ಅವರ ಪರಿವಾರ ವಿಶೇಷವಾಗಿ ವನವಾಸಕ್ಕೆ ಹೋದಾಗ ಜೊತೆಗಿರತಕ್ಕಂತಹ ಲಕ್ಷ್ಮಣ ಮತ್ತು ಸೀತೆ, ಅವರ ಸೇವೆಯಲ್ಲಿ ನಿರತನಾಗಿರತಕ್ಕಂತಹ ಹನುಮಂತ, ಹೀಗೆ ಈ 4 ಜನರಿಂದ ಕೂಡಿರತಕ್ಕಂತಹ ಅದ್ಭುತವಾದಂತಹ ಉತ್ಸವ ಅವರಿಗಾಗಿ ನಡೆಸ್ತಾ ಇರತಕ್ಕಂತಹದ್ದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ತೆಪ್ಪೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮೊಟ್ಟ ಮೊದಲನೆಯ ದಿನ ಇಂದು ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ನೌಕಾ ವಿಹಾರದಲ್ಲಿ ವಿರಾಜಿಸ್ತಾ ಇದ್ದಾನೆ ಕೋದಂಡಪಾಣಿ. ಕೈಯಲ್ಲಿ ಬಿಲ್ಲನ್ನು ಹಿಡಿದಿರತಕ್ಕಂತಹದ್ದು, ಕೈಯಲ್ಲಿ ರಾಮಬಾಣವನ್ನು ಕೂಡ ಹಿಡಿದಿದ್ದಾನೆ. ಲಕ್ಷ್ಮಣನು ಕೂಡ ಬಿಲ್ಲನ್ನು ಹಿಡಿದು ಕೈಯಲ್ಲಿ ಬಾಣವನ್ನು ಹಿಡಿದಿದ್ದಾನೆ. ಅವರಿರುವರು ಲೋಕದ ಎಲ್ಲ ಕಂಟಕರನ್ನು ಸಂಹರಿಸುವಂತಹ ಕಾರ್ಯದಲ್ಲಿ ನಿರತರಾದರೆ, ಕಮಲದಿಂದ ಲೋಕವನ್ನೆಲ್ಲವನ್ನು ಕೂಡ ಸಂರಕ್ಷಿಸುವ ಕಾರ್ಯದಲ್ಲಿ ತಾಯಿ ಸೀತೆ ಇರುವಂಥವಳಾಗಿದ್ದಾಳೆ. ಅವರೆಲ್ಲರ ಸೇವೆಯಲ್ಲಿ ಇರತಕ್ಕಂಥವರು, ವಿಶೇಷವಾಗಿ ಶ್ರೀರಾಮಚಂದ್ರನ ಸೇವೆಯಲ್ಲಿ ಇರತಕ್ಕಂತಹ ಹನುಮಂತ ದೇವರು ಕೈಗಳನ್ನು ಮುಗಿದು ಭಕ್ತರಾದ ನಮ್ಮೆಲ್ಲರಿಗೆ ಸಂದೇಶವನ್ನು ನೀಡ್ತಾ ಇದ್ದಾರೆ. ಸ್ವಾಮಿಯಲ್ಲಿ ಯಾವ ರೀತಿಯಾದ ಭಕ್ತಿಯನ್ನು ಮಾಡಬೇಕು, ಹೇಗೆ ಇರಬೇಕು ಅನ್ನುವಂತಹದ್ದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಲೋಕದಲ್ಲಿ ಯೇ ಗುಣನಾಮ ಜಗತ್ಪ್ರಸಿದ್ಧಾ ಯಂ ತೇಷು ತೇಷು ಸ್ಮನಿದರ್ಶಯಂತಿ ಸಾಕ್ಷಾತ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು ಎಂಬುದಾಗಿ ಮಧ್ವ ವಿಜಯದಲ್ಲಿ ಹನುಮಂತ ದೇವರು ಅಂತ ಯಾಕೆ ಕರೀತಾ ಇದ್ದಾರೆ ಅವರನ್ನು ಅಂತ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹನುಹು ಅಸ್ಯ ಅಸ್ತಿ ಇತಿ ಹನುಮಾನ್. ವಿಶೇಷವಾಗಿರತಕ್ಕಂತಹ ಸದ್ಗುಣಗಳಿಗೆಲ್ಲ ದೃಷ್ಟಾಂತ ರೂಪವಾಗಿ ಇರತಕ್ಕಂಥವ್ರು ಇವರಾಗಿದ್ದಾರೆ. ಭಗವದ್ವಿಷೇಕವಾದಂತಹ ಜ್ಞಾನವುಳ್ಳಂತಹವರು, ತತ್ವಜ್ಞಾನಿಗಳು. ಹನ ಹಿಂಸಾಗತ್ಯೋಹೋ ಅಂತ ಯೇ ಗತ್ಯರ್ಥಕಾಹ ತೇ ಜ್ಞಾನಾರ್ಥಕಾಹ. ಯಾವ್ಯಾವುದು ಗತ್ಯರ್ಥಕ ಧಾತುಗಳು ಅವೆಲ್ಲವೂ ಕೂಡ ಜ್ಞಾನಾರ್ಥಕ. ಆದ್ದರಿಂದ ಹನುಹು ಅಂತಂದರೆ ಜ್ಞಾನಂ. ಜ್ಞಾನಂ ಅಸ್ಯ ಅಸ್ತಿ ಇತಿ, ಭಗವದ್ವಿಷೇಕವಾದಂತಹ ತತ್ವಜ್ಞಾನ ಇವರಿಗಿದೆ. ಆದ್ದರಿಂದ ಹನುಹು ಅಸ್ಯ ಅಸ್ತಿ ಇತಿ ಹನುಮಾನ್, ಹನುಮಾನ್ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದಾರೆ. ಲೋಕದಲ್ಲಿ ಉತ್ತಮವಾದಂತಹ ಗುಣಗಳು ಏನೇನಿದ್ದಾವೋ ಅದೆಲ್ಲದಕ್ಕೂ ಕೂಡ ದೃಷ್ಟಾಂತ ರೂಪವಾಗಿ ಹನುಮಂತ ದೇವರನ್ನೇ ತೋರಿಸ್ತಾ ಇದ್ರಂತೆ. ಯೇ ಗುಣನಾಮ ಜಗತ್ಪ್ರಸಿದ್ಧಾ ಯಂ ತೇಷು ತೇಷು ಸ್ಮನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ. ಭಕ್ತರಲ್ಲಿ ಸರ್ವಶ್ರೇಷ್ಠರಾಗಿರ್ತಕ್ಕಂತಹ ಹನುಮಂತ ದೇವರು, ಅಂತಹ ಆ ಪ್ರಬರ್ಹರಾಗಿರ್ತಕ್ಕಂತಹ ಅವರನ್ನು ಹನುಮಂತಂ ಏನಂ ಆಹುಹು, ಇವರನ್ನು ಹನುಮಂತ ಅಂತ ಕರೀತಾ ಇದ್ದಾರೆ. ಅಂತಹ ಆ ಹನುಮಂತ ದೇವರ ಕೈಯನ್ನು ಮುಗಿದು ಶ್ರೀರಾಮಚಂದ್ರನನ್ನು ಧ್ಯಾನಿಸ್ತಾ ಇದ್ದರೆ ಅರ್ಚಕವರೇಣ್ಯರು ವಿಶೇಷವಾದ ರೀತಿಯಲ್ಲಿ ಕರ್ಪೂರ ನೀರಾಜನವನ್ನು ಶ್ರೇಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ ಶ್ರೀನಿವಾಸನಿಗೂ ಹಾಗೂ ಕೋಸಲೇಂದ್ರನಾಗಿರ್ತಕ್ಕಂತಹ ಮಹನೀಯ ಗುಣಾತ್ಮನಿಗೆ, ಚಕ್ರವರ್ತಿ ತನೂಜನಾದ ರಾಮನಿಗೆ, ಸಾರ್ವಭೌಮನಿಗೆ ಮಂಗಳವನ್ನು